ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್. ನಿಮಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇದು ನಮ್ಮ ದಾವಣಗೆರೆಯ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಬಳಿ ಇರುವ ಪ್ರಾಣ ತೆಗೆಯೋ ಒಂದು ಡಮ್ಮಿ ಪಿಲ್ಲರ್. ಇದು ಯಾವ ಉದ್ದೇಶಕ್ಕಿಲ್ಲಿ ನಿರ್ಮಿಸಿ ಹಾಗೆ ಬಿಟ್ಟಿದ್ದಾರೋ ಅಧಿಕಾರಿಗಳು ಗೊತ್ತಿಲ್ಲ. ನೀವು ಕ್ಲಾಕ್ ಟವರ್ ಸರ್ಕಲ್ಲಿಂದ PB ರಸ್ತೆಗೆ ಸೇರೋದಕ್ಕೆ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಬಂದು ಬಲಗಡೆ ತಿರುವು ಅಥವಾ ಟರ್ನ್ ತೆಗೆದುಕೊಳ್ಳುವಾಗ ಈ ಗ್ರೌಂಡ್ ಲೆವೆಲಲ್ಲಿರೋ ಪಿಲ್ಲರ್ ಕಾಣೋದೇ ಇಲ್ಲ. ಇದ್ರ ಮೇಲೆ ಕಾರುಗಳು ಹತ್ತಿ ಕಾರುಗಳು ಡ್ಯಾಮೇಜ್ ಆಗೋದಿರಲಿ, ಬೈಕ್ ಸವಾರರು ಅಥವಾ ಪಾದಚಾರಿಗಳು ಇದ್ರ ಮೇಲೆ ಬಿದ್ದು ಪ್ರಾಣ ಹೋಗೋದೊಂದೇ ಬಾಕಿ. ಯಾರಾದರನ್ನು ಬಲಿ ತೆಗೆದುಕೊಡಲೇಬೇಕು ಎಂದು ಅಧಿಕಾರಿಗಳು ಈ ಪಿಲ್ಲರ್ನ ಹಾಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಾಣ ತೆಗೆಯೋಕ್ಕೋಸ್ಕರನೇ ಕಾಯ್ತಿದ್ದಾರೆ ಅನಿಸುತ್ತೆ. ಆದಷ್ಟು ಬೇಗ ಪ್ರಾಣ ಹೋಗುವ ಮುಂಚೆ ಹೊಟ್ಟೆಗನ್ನ ತಿನ್ನೋ ಅಧಿಕಾರಿಗಳು ಈ ಪಿಲ್ಲರ್ನ ತೆಗೆಸಬೇಕು ಅಂತ ಇಲ್ಲಿನ ಸಾರ್ವಜನಿಕರ ಅಭಿಪ್ರಾಯ. ಟೈರ್ ಓಪನ್ ಆಗುತ್ತೆ. ಟೈರ್ ಸರ್, ಏನಾಗಿದೆ ನಿಮ್ಮ ಗಾಡಿ? ಅದೇ ಸಿಗ್ನಲ್ ಕೊಡ್ತಲ್ಲ, ಹಾಂ, ರೈಟಿಗೆ ತಗೊಂಡ್ವಿ, ಅದು ಗೊತ್ತೇ ಆಗಿಲ್ಲ, ಕತ್ಲಲ್ಲಿ ಕಂಡಿಲ್ಲ. ಆಮೇಲೆ ಅದು ನೋಡ್ರಿ, ಅದು ಯಾರಿಗೂ ಗೊತ್ತಾಗಲ್ಲ. ಇದು ಡಿವೈಡರ್ ಇರೋದ್ರಿಂದ ಗೊತ್ತಾಗಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ. ನೈಟಲ್ಲಿ ಇದು ಭಾಳ ಗಾಡಿ ಸಮಸ್ಯೆನೇ, ಅದು ಪ್ರಾಣ ಹೋದ್ರೂ ಸಾಹೇಬ್ರೆ, ಇದು ಎಷ್ಟಾಗಿದಾವೆ ಈ ಥರ ನಿಮ್ಮ ಕಂಡಿದ್ದೆಡೆಗೆ? ನೋಡ್ದಂಗೆ ಒಂದು 5-6 ಆಗಿದಾವೆ ಸರ್. 5-6 ಆಗಿದಾವೆ. 8-10 ದಿವಸ ಬ್ಯಾರಿಕೇಡ್ ಎಲ್ಲ ಅಡ್ಡ ಇಟ್ಟಿದ್ರಲ್ಲ ನೀವು? ಬ್ಯಾರಿಕೇಡ್ ತಂದು ಇಟ್ಟಿದ್ವಿ, ಕರ್ಕೊಂಡು ಹೋಗ್ತಾರೆ ಸರ್. ರೋಡಿಗೆ ಅಡ್ಡ ಆಗುತ್ತೆ. ಭಾಳ ಗಾಡಿ ಹೊಸ